ಯುವಕ ಯುವತಿಯ ಸರಸ ಸಲ್ಲಾಪ, ಸಾರ್ವಜನಿಕರಿಗೆ ಕಿರಿಕಿರಿ, ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಏನಿದು ಅನಾಚಾರ? ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿರುವ ಡೆಂಗ್ಯೂ ಪ್ರಕರಣಗಳು, ಜಿಲ್ಲಾಧಿಕಾರಿಗಳ ನಿರ್ದೇಶನವನ್ನ ಗಾಳಿಗೆ ತೂರಿದ ಅಧಿಕಾರಿಗಳು, ರೋಗಗಳ ತಾಣವಾದ ಆರೋಗ್ಯ ಕೇಂದ್ರ. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಯುವಕ ವಿದ್ಯಾಟಕ್ಕೆ ಬಲಿ, ಕಣ್ಣುಗಳನ್ನು ದಾನ ಮಾಡಿ ಸಾರ್ಥಕತೆ ಮೆರೆದ ಪೋಷಕರು. ಹಬ್ಬದ ಕೊಡುಗೆ ನೀಡಿದ ಶಾಸಕ ಪ್ರದೀಪ್ ಈಶ್ವರ್, ಮನೆ ಮನೆಗೆ ಭೇಟಿ ನೀಡಿ ಬಾಗಿನ ವಿತರಣೆ, ಮಹಿಳೆಯರು ಫುಲ್ ಖುಷ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಸರ್ಕಾರಿ ಆಸ್ಪತ್ರೆಯನ್ನ ಬಡವರ ಪಾಲಿನ ದೇವಾಲಯ ಅಂತಾರೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಚಿಕಿತ್ಸೆಗೆಂದು ಹೋಗ್ತಾರೆ. ಅಂತಹ ಜಾಗದಲ್ಲೂ ಸಹ ಪ್ರೀತಿ ಪ್ರೇಮದ ಹೆಸರಲ್ಲಿ ಯುವಕ ಯುವತಿ ಇಬ್ಬರು ಸರಸ ಸಲ್ಲಾಪವಾಡಲು ಮುಂದಾಗಿದ್ದು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿದೆ. ಇಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು ವೀಕ್ಷಕರೇ, ಇಷ್ಟು ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ ಒಳಗಿನ ಸಮಸ್ಯೆಗಳ ಮೂಲಕ ಮಾತ್ರವೇ ಸುದ್ದಿಯಾಗುತ್ತಿತ್ತು. ಇದೀಗ ಜಿಲ್ಲಾ ಆಸ್ಪತ್ರೆಯ ಆವರಣದ ಸುತ್ತಮುತ್ತಲಲ್ಲಿ ಹೇಳೋರು ಕೇಳೋರು ಇಲ್ಲದೆ ಅನೈತಿಕ ಚಟುವಟಿಕೆಗಳ ತಾಣವಾಗ್ತಿದೆಯಾ ಅನ್ನೋ ಮಾತು ಕೇಳಿ ಬರ್ತಿದೆ. ನಗರದ ಹೃದಯ ಭಾಗದಲ್ಲಿರುವ ಜಿಲ್ಲಾ ಆಸ್ಪತ್ರೆಯ ನೆಲಮಹಡಿಯಲ್ಲಿ ವಾಹನ ನಿಲುಗಡೆಗೆ ಅಂತಾನೆ ಸ್ಥಳವಿದೆ. ಅಲ್ಲಿ ಕೆಲ ದಿನಗಳ ಹಿಂದೆ ಕಾಂಡೋಮ್ಸ್ ಹಾಗೂ ಮದ್ಯದ ಬಾಟಲಿಗಳು ಸಿಕ್ಕಿದ್ದವು. ಭಾನುವಾರದಂದು ಆಸ್ಪತ್ರೆಗೆ ಬರುವ ರೋಗಿಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಯುವಕ ಯುವತಿ ಇಬ್ಬರೂ ಸೇರಿ ಸರಸ ಸಲ್ಲಾಪದಲ್ಲಿ ತೊಡಗಿರುವುದು ಕ್ಯಾಮರಾ ಕಣ್ಣಿಗೆ ಬಿದ್ದಿದೆ. ಇವರು ಪ್ರೇಮಿಗಳ ಅಥವಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಎಂಬುದು ಗೊತ್ತಿಲ್ಲ. ಆದರೆ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲೇ ರಾಜಾರೋಷವಾಗಿ ಯುವಕನೋರ್ವ ಯುವತಿಯನ್ನು ಬೈಕ್ ಮುಂಭಾಗ ಕೂರಿಸಿಕೊಂಡು ಅಸಭ್ಯವಾಗಿ ವರ್ತನೆ ಮಾಡುತ್ತಿರುವ ದೃಶ್ಯಗಳು ಕ್ಯಾಮರಾದಲ್ಲಿ ಸೆರೆಯಾಗಿದೆ. ವಿಪರ್ಯಾಸವೆಂದರೆ ಮಹಿಳೆಯೊಬ್ಬರು ಅವರಿಬ್ಬರನ್ನು ಮುಂದೆ ಬಿಟ್ಟು ಪಕ್ಕದಲ್ಲೇ ಕುಳಿತುಕೊಂಡು ವಾಚ್ಮ್ಯಾನ್ ಕೆಲಸ ಮಾಡುತ್ತಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಇದನ್ನು ಗಮನಿಸಿದ ಜಿಲ್ಲಾ ಆಸ್ಪತ್ರೆಗೆ ಬಂದಿದ್ದ ರೋಗಿಗಳು ಇಂತಹ ಅಸಹ್ಯವನ್ನ ಕಂಡು ಛೀಮಾರಿ ಹಾಕಿದ್ದಾರೆ. ಒಳಗಡೆ ಓಡ್ ಬರೋಣ ಅಂತ ಹೋಗಿದ್ದು, ಆದರೆ ಎಲ್ಲಿ ಜಾಗ ಇಲ್ದೋರೆ ಕಡೆ ಇಲ್ಲಿ ಸ್ಕೂಲ್ ಮಕ್ಕಳು ಬರ್ತಾರೆ, ಮತ್ತು ಕಾಲೇಜ್ ಹುಡುಗರು ಬರ್ತಾರೆ, ಇಲ್ಲಿ ಎಜುಕೇಷನ್ ಮಾಡೋರು ಬರ್ತಾ ಇದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟು. ಹಾಗಾಗಿ ಹುಡುಗರು ಇಲ್ಲಿ ಬರಬೇಕಾದ್ರೆ ಎಲ್ಲ ಅದಕ್ಕೆ ಸಂಬಂಧಪಟ್ಟಿರೋವಂಥ ಜಾಗಗಳಿರ್ತವೆ, ಅವರೇ ಬೇರೆ ಕ್ಯಾಟಗಿರಿಯವ್ರು ಇರ್ತಾರೆ. ಆದರೆ ಇಂಥ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಇಂಥ ಕೆಲಸಗಳೆಲ್ಲ ಅಲ್ಕೇಟ್ ಕೆಲಸಗಳೆಲ್ಲ ಮಾಡ್ತಾವ್ರೆ. ಇದ್ರ ಬಗ್ಗೆ DHO ಆಗಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅದ್ರ ಬಗ್ಗೆ ಎತ್ತೆಚ್ಕೊಂಡು ಈ ಕೂಡಲೇ ಅವರು ಯಾರು ಏನಂತ ತನಿಖೆ ಮಾಡಿ ಅಸಲೀಲ ಅಂದರೆ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದ್ದಿದ್ದು ಕಂಡು ಬಂತು. ಆದರೆ ಕೂಡಲೇ ನಮಗೆ ಸಮಾಧಾನ ಆಗಿಲ್ಲ. ಒಂದು ಜನಗಳಿಗೆ ಅರಿವು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಎರಡು ಮಾತು ಮಾತಾಡ್ತಾ ಇದ್ದೀನಿ. ಈ ಡಿಸ್ಟಿಕ್ ಸಾವಿರಾರು ಜನ ಬರ್ತಾ ಇರ್ತಾರೆ ಇದು ಹಾಸ್ಪಿಟ್ಲಲ್ಲಿ. ಹಾಗಾಗಿ ಇದು ಲಾರ್ಜ್ ಅಂದ್ಕೊಂಡ್ಬಿಟ್ಟವ್ರ ಏನಂತ ನಮಗೆ ಬೇಸರ ಆಗಿದೆ. ಹಾಗಾಗಿ ಇದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎತ್ತೊಚ್ಕೊಂಡು ಇದ್ರ ಬಗ್ಗೆ ಕ್ರಮ ತಗೊಬೇಕು ಅಂತೇಳಿ ನಾವು ಸಮಾಜಕ್ಕೆ ಹೇಳ್ತಾ ಇದ್ದೀವಿ. ಅಂದರೆ ಇಲ್ಲಿ ಸರ್ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅದೇ ಯಾವಾಗ ಸಿಸ್ಟಮಿಕ್ ಇಲ್ಲೋ ಆ ಥರ ಆಗೋಕ್ಕೆ ಕಾರಣ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಅದೇ ರೊಮ್ಯಾನ್ಸ್ ಮಾಡೋದಕ್ಕೆ ಇದೇ ಬೇಕಾಯಿತು ಅಂತ ನನಗೂ ಒಂಥರ ಬೇಸರ ಆಗಿದೆ. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಮಾಡಿ ಅವ್ರು ಯಾರು ಏನು ಅಂತ ಹೇಳ್ಬಿಟ್ಟು ಶಿಸ್ತು ಕ್ರಮ ತಗೊಳೋದ್ರ ಮುಖಾಂತರ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಇನ್ನು ಆಸ್ಪತ್ರೆ ಆವರಣದಲ್ಲೇ ರಾಜಾರೋಷವಾಗಿ ಬೈಕ್ ಮೇಲೆ ಕೂರಿಸಿಕೊಂಡು ಹುಡುಗಿಯೊಂದಿಗೆ ವ್ಯಕ್ತಿಯೊಬ್ಬ ಸರಸ ಸಲ್ಲಾಪದಲ್ಲಿ ತೊಡಗಿದ್ದಾನೆ. ಇಂದು ಭಾನುವಾರ, ಹಾಗಾಗಿ ರೋಗಿಗಳು ಆಸ್ಪತ್ರೆಯ ಸಿಬ್ಬಂದಿ ಇರುವುದಿಲ್ಲ ಎಂಬುದು ತಿಳಿದು ಈ ವರ್ತನೆ ಮಾಡಿದ್ದಾರೆ. ಇವರಿಗೆ ರೊಮ್ಯಾನ್ಸ್ಗಾಗಿ ಈ ಜಾಗವೇ ಬೇಕಾಯ್ತಾ? ಲಾಡ್ಜ್ಗಳಿವೆ, ಅಲ್ಲಿಗೆ ಹೋಗಿ ಏನಾದರೂ ಮಾಡಿಕೊಳ್ಳಿ. ಈ ರೀತಿ ಯಾಕೆ ಬಂದು ಸರ್ಕಾರಿ ಜಾಗದಲ್ಲೇ ಅಸಭ್ಯ ವರ್ತನೆ ಮಾಡ್ತೀರಾ? ಇಂತಹವರ ವಿರುದ್ಧ ಜಿಲ್ಲಾ ಆಸ್ಪತ್ರೆಯ ಆರೋಗ್ಯಾಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಿ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆ ಬಂದಿದ್ವಿ, ಮೇನ್ ರೋಡಲ್ಲೇ
ರಿಮಿಕ್ಸಿಂಗ್ ಆಕ್ಟಿಂಗ್ ಮಾಡ್ಕೊಂಡು ಇದ್ದಾರೆ. ಇಲ್ಲಿರ್ತಕ್ಕಂಥ ನಾವೆಲ್ಲ ಇಲ್ಲಿ ಕೆಲಸ ಮಾಡೋ ಅಂದ್ಕೊಂಡಿದ್ವಿ, ಆದರೆ ಇಲ್ಲಿ ಬಂದು ಸ್ಕೂಲ್ ಹೋಗೋದು ಬಿಟ್ಬಿಟ್ಟು ಇಲ್ಲಿ ರಿಮಿಕ್ಸ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಡೀನ್ ಸರ್ ಆಗ್ಬೋದು ಯಾರಾಗಲಿ ಎಚ್ಚೆತ್ಕೊಂಡು ಮೇಲೆ ಕಂಪ್ಲೇಂಟ್ ಕೊಟ್ಟು ಕಾನೂನು ಕ್ರಮ ತಗೊಂಡು ಇಮಿಡಿಯೇಟ್ಲಾಗಿ ಸಸ್ಪೆಂಡ್ ಮಾಡಬೇಕು. ಇಲ್ಲಿ ಕೆಲಸದವರಾದರೆ ಈ ಕೆಲಸದಿಂದ ವಜಾ ಮಾಡಿ, ಇಲ್ಲಾಂದ್ರೆ ಅವ್ರ ಕೇಸ್ ಮಾಡಿ ಅವ್ರು ಜೈಲು ಕಳ್ಸೋಕ್ಕೆ ವ್ಯವಸ್ಥೆ ಮಾಡಬೇಕು. ಇದು ಹಾಸ್ಪಿಟ್ಲ್, ಸರ್ಕಾರಿ ಆಸ್ಪತ್ರೆ, ಇಲ್ಲಿ ಬರ್ತಕ್ಕಂಥ ದೇವಾಲಯ ಅಂತ ಬರ್ತಾರೆ, ಇಲ್ಲಿ ಪಬ್ಲಿಕಲ್ಲೇ ನಿಂತ್ಕೊಂಡು ರಿಮೇಕ್ಟಿಂಗ್ ಸೆಕ್ಸ್ ಥರ ಮಾಡ್ಕೊಂಡು ನಿಂತ್ಕೊಂಡಿರೋ ಹೆಂಗಸಭೆಯಲ್ಲಿ ನಮ್ಗೆ ತುಂಬ ಬೇಜಾರಾಯಿತು. ಇದು ಕೂಡಲೇ ಎಚ್ಚೆತ್ಕೊಂಡು ಯಾರು ಇದಾರೋ ಅವ್ರ ತಂದೆ ತಾಯಿಗಳನ್ನ ಕರೆಸಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಜೈಲಿಗೆ ಹಾಕಿ, ಇಲ್ಲ ಈ ಕೆಲಸದವರಾದರೆ ಈ ಕೆಲಸ ತೆಗೆದು ವಜಾ ಮಾಡಿ, ಇದನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಗಣನೆ ತಗೋಬೇಕು. ಇದು ಈ ರೀತಿ ರೊಮ್ಯಾನ್ಸ್ ಮಾಡ್ಕೊಂಡು ನಿಂತಾರಲ್ಲ ಜನ ಓಡಾಡ್ತಾರೆ, ಅವ್ರಿಗೆ ಕಣ್ಣು ಕಾಣಿಸಲ್ವಾ ಅದು ಅಂತ? ಅದೇನೇ ಈಗ ಏನಾಗಿದೆ ಅಂದರೆ ಇದು ಮಾನವೀಯತೆ ದೃಷ್ಟಿಯಿಂದ ಎಲ್ಲ ನಡ್ಕೊಳ್ತಾ ಇರೋದು. ಅವರು ಎಲ್ಲಿ ಇದಕ್ಕೆ ಅನ್ನೋದು ಲಾಡ್ಜ್ಗಳಿದ್ದಾವೆ, ಎಲ್ಲೆಲ್ಲ ಬೇರೆ ಪ್ಲೇಸ್ಗಳು ಹೋಗಿ ಅಲ್ಲಿ ಸಾಯ್ಬೋದಾಗಿತ್ತು. ಇಲ್ಲಿ ಹಾಸ್ಪಿಟ್ಲ್ ಅಂದರೆ ದೇವ್ರ ಸಮಾನ, ದೇವಾಲಯ ಇದ್ದಂಗೆ. ಇಲ್ಲಿ ತಕ್ಕಂಥಲ್ಲಿ ವ್ಯಭಿಚಾರ ಮಾಡಕ್ಕೆ ಬರ್ತಾರೆ. ಈ ಥರ ಇದನ್ನು ಕಡಿಮೆ ಮಾಡಿ ಕೂಡಲೇ ಎಚ್ಚೆತ್ಕೊಂಡು ನಮ್ಮ ಡೀನ್ ಸರ್ ಆಗ್ಬೋದು, ನಮ್ಮ RM ಸರ್ ಆಗ್ಬೋದು, ಯಾರೇ ಆಗಲಿ ಸಿಬ್ಬಂದಿವರೆಗೂ ಇಮಿಡಿಯೇಟ್ಲಾಗಿ ಇದನ್ನು ಕೈಗೆ ಎತ್ಕೊಂಡು ಆಕ್ಷನ್ ತಗೋಬೇಕಂತ ಹೇಳ್ತಾ ಇದ್ದೀನಿ. ಇನ್ನು ಯಾವಾಗ MMTV ಕ್ಯಾಮೆರಾವನ್ನು ಯುವತಿ ಕಂಡ್ರೋ ಹೆಲ್ಮೆಟ್ ಮಾಸ್ಕ್ ಧರಿಸಿ ಅಲ್ಲಿಂದ ದೌಡಾಯಿಸಿದ್ದಾರೆ. ಅವರ ಜೊತೆಗಿದ್ದ ಮಹಿಳೆ ಅವರನ್ನು ಕಳುಹಿಸಿ ಏನೂ ಗೊತ್ತಿಲ್ಲದ ರೀತಿ ಹೋಗಿದ್ದಾಳೆ. ಇನ್ನಾದರೂ ಆರೋಗ್ಯ ಇಲಾಖೆ ಸಾರ್ವಜನಿಕರಿಗೆ ಮುಜುಗರ ಉಂಟು ಮಾಡುವ ಇಂತಹ ರೋಡ್ ರೋಮಿಯೋಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಆಸ್ಪತ್ರೆಯ ಆವರಣ ಅನೈತಿಕ ಚಟುವಟಿಕೆಗಳ ತಾಣವಾಗದಂತೆ ಎಚ್ಚರ ವಹಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡೆಂಗಿ ಜ್ವರ ವ್ಯಾಪಕವಾಗಿ ಹರಡುತ್ತಿದ್ದು, ಜಿಲ್ಲಾಡಳಿತ ಜಿಲ್ಲೆಯಾದ್ಯಂತ ಸ್ವಚ್ಛತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ನಿರ್ದೇಶನ ನೀಡಿದೆ. ಅದರ ನಡುವೆಯೂ ಇಲ್ಲೊಂದು ಆರೋಗ್ಯ ಕೇಂದ್ರದಲ್ಲಿ ನೈರ್ಮಲ್ಯ ಹದಗೆಟ್ಟಿದ್ದು ಸಾಂಕ್ರಾಮಿಕ ರೋಗ ಹರಡುವ ಆತಂಕ ಮನೆ ಮಾಡಿದೆ. ಈ ಕುರಿತು ಒಂದು ವರದಿ. ಹೌದು, ಶಿಡ್ಲಘಟ್ಟ ತಾಲೂಕಿನಲ್ಲಿ ಆರೋಗ್ಯ ಇಲಾಖೆಯ ಮೂಲಕ ಡೆಂಗಿ ಜ್ವರ ರೋಗವನ್ನು ನಿಯಂತ್ರಿಸುವ ಸಲುವಾಗಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಅವರ ನೇತೃತ್ವದಲ್ಲಿ ಅನೇಕ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡರೂ ಸಹ ತಾಲೂಕಿನ ಬಶೆಟ್ಟಹಳ್ಳಿ ಗ್ರಾಮದಲ್ಲಿ ಮಾತ್ರ ಆರೋಗ್ಯ ಕೇಂದ್ರ ರೋಗಗಳ ತಾಣವಾಗಿ ಪರಿಣಮಿಸುವತ್ತ ಸಾಗಿದೆ. ಹೋಬಳಿ ಕೇಂದ್ರವಾಗಿರುವ ಬಶೆಟ್ಟಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಸಮುದಾಯ ಆರೋಗ್ಯ ಕೇಂದ್ರವನ್ನ ನಿರ್ಮಿಸಲಾಗಿದೆ. ಆದರೆ ಇನ್ನೂ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕನಿಷ್ಠ ರೋಗಿಗಳಿಗೆ ಕುಳಿತುಕೊಳ್ಳಲು ಸೂಕ್ತ ವ್ಯವಸ್ಥೆ ಇಲ್ಲ. ಇನ್ನು ಆರೋಗ್ಯ ಕೇಂದ್ರದ ಆವರಣದಲ್ಲಿ ಗಿಡ ಗಂಟೆಗಳಿಂದ ಕೂಡಿದ್ದು ಸಾಂಕ್ರಾಮಿಕ ರೋಗ ಹರಡುವ ಆತಂಕ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಶಿಡ್ಲಘಟ್ಟ ನಗರವೂ ಸೇರಿದಂತೆ ತಾಲೂಕಿನಲ್ಲಿ ಡೆಂಗಿ ಜ್ವರ ನಿಯಂತ್ರಣಕ್ಕಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಜೊತೆಗೆ ಪ್ರತಿಯೊಂದು ವಾರ್ಡ್ ಸಾಂಕ್ರಾಮಿಕ ರೋಗ ಹರಡುವ ಕೇಂದ್ರಗಳಿಗೆ ಲಾರ್ವಾ ಸಮೀಕ್ಷೆಗೆ ಈಗಾಗಲೇ ಆರೋಗ್ಯ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಈ ಕುರಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ MMTV ಪ್ರತಿನಿಧಿ ಸಂಪರ್ಕಿಸಿದಾಗ ಈಗಾಗಲೇ ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಫಾಗಿಂಗ್ ಮಾಡಲು ವೈದ್ಯರಿಗೆ ಸೂಚಿಸಿದ್ದರೂ ಸಹ ಅವರಿಂದ ಸಹಕಾರ ಸಿಗಲಿಲ್ಲ. ಆದರೂ ಗ್ರಾಮ ಪಂಚಾಯಿತಿಯ ಕೇಂದ್ರದ ಆವರಣದಲ್ಲಿ ಸ್ವಚ್ಛತಾ ಕ್ರಮಗಳನ್ನು ಕೈಗೊಳ್ಳಲು ಆದ್ಯತೆ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಬಶೆಟ್ಟಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಈಗಾಗಲೇ 7 ಜನರಿಗೆ ಡೆಂಗು ಜ್ವರ ಕಾಣಿಸಿಕೊಂಡಿದ್ದು ಇಲಾಖೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸಿ ಆರೋಗ್ಯ ಕೇಂದ್ರದಲ್ಲಿ ಸ್ವಚ್ಛತಾ ಕ್ರಮಗಳನ್ನು ಕೈಗೊಳ್ಳುವ ಜೊತೆಗೆ ನೂತನವಾಗಿ ನಿರ್ಮಾಣಗೊಂಡಿರುವ ಸಮುದಾಯ ಆರೋಗ್ಯ ಕೇಂದ್ರವನ್ನ ಉದ್ಘಾಟಿಸಿದರೆ ಜನರಿಗೆ ಅನುಕೂಲವಾಗಲಿದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಯುವಕನೊಬ್ಬ ವಿಧಿಯಾಟದಿಂದ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡಿದ್ದ. ಯುವಕನ ಪೋಷಕರು ಮಗನ ಕಣ್ಣುಗಳನ್ನು ದಾನ ಮಾಡುವ ಮೂಲಕ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಇವನ ಹೆಸರು ಆನಂದ್, ವಯಸ್ಸು 25, ಕೂಲಿ ಕೆಲಸ ಮಾಡಿಕೊಂಡಿದ್ದ. ಆದರೆ ಅವನ ದುರ್ವಿಧಿಯಿಂದ ನಂದಿ ಕ್ರಾಸ್ ಬಳಿ 2 ಬೈಕ್ಗಳ ನಡುವೆ ನಡೆದಿದ್ದ ಭೀಕರ ಅಪಘಾತದಲ್ಲಿ ಗಂಭೀರ ಗಾಯಗೊಂಡು ಕೋಮಾದಲ್ಲಿದ್ದ. ಆದರೆ ಆನಂದ್ ಭಾನುವಾರ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಆನಂದ್ ಮೂಲತಃ ಚಿಕ್ಕಬಳ್ಳಾಪುರ ತಾಲೂಕಿನ ಡಿ ಹೊಸೂರು ಗ್ರಾಮದ ಗೋಪಾಲ್ ಮತ್ತು ವೆಂಕಟರತ್ನಮ್ಮನವರ ಒಬ್ಬನೇ ಮಗ. ಕುಟುಂಬಕ್ಕೆ ಆಧಾರವಾಗಿ ಕೂಲಿ ಕೆಲಸ ಮಾಡಿಕೊಂಡು ತಮ್ಮ ತಂದೆ ತಾಯಿಯನ್ನ ಚೆನ್ನಾಗಿಯೇ ನೋಡಿಕೊಂಡಿದ್ದ.
ಆದರೆ ಜೂನ್ 21ರಂದು ಅಪಘಾತವಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆನಂದ್ ಮೃತಪಟ್ಟಿದ್ದಾನೆ. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಆನಂದ್ನನ್ನು ಕಳೆದುಕೊಂಡ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿದೆ. ನನ್ನ ಹೆಸರು ನರಸಿಂಹಮೂರ್ತಿ. ಈಗ ತೀರ್ಕೊಂಡಿರ್ತಕ್ಕಂಥ ಆನಂದು ನಮ್ಮ ಅಕ್ಕನ ಮಗ, ಅಂದರೆ ನನ್ನ ಬಾಮ ಇದ್ದ. ಇವನು ಜೂನ್ 21ನೇ ತಾರೀಕು ನಂದಿ ಕ್ರಾಸ್ ಬಳಿ 2 ಬೈಕ್ಗಳ ಮಧ್ಯೆ ಡಿಕ್ಕಿಯಾಗಿ ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿದ್ದ. ಆಗ ನಾವು ತಕ್ಷಣ ನಮ್ಮ ಹುಡುಗರೆಲ್ಲ ಸೇರಿ ಜೈನ್ ಆಸ್ಪತ್ರೆಗೆ ಸೇರಿಸಿದಾಗ ಅಲ್ಲಿಂದ ಮತ್ತೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಲೈಫ್ ಕೇರ್ ಆಸ್ಪತ್ರೆಗೆ ಹೋದ್ವಿ. 1 ದಿವಸಗಳ ಕಾಲ ಚಿಕಿತ್ಸೆ ಪಡೆದು ಮತ್ತು ನಂತರ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅಲ್ಲಿ ICUಯಲ್ಲಿ ಇಟ್ಟು ಸುಮಾರು 12 ದಿವಸಗಳ ಕಾಲ ಅಲ್ಲಿ ಚಿಕಿತ್ಸೆ ಕೊಟ್ಟಿರ್ತಾರೆ. ಸೊ ಅದಾದ ನಂತರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಬಂದು ಮತ್ತೆ 12 ದಿವಸಗಳ ಕಾಲ ಅಂದರೆ ಇಂದಿನವರೆಗೂ ಚಿಕಿತ್ಸೆ ಪಡೆಯುತ್ತಿದ್ದು ಚಿಕಿತ್ಸೆ ಫಲಕಾರಿಯಾಗಿದೆ. ಇವತ್ತು ನಿಧನ ಹೊಂದಿರ್ತಾರೆ. ಸೊ ಇವರು ಕೂಲಿ ಕೆಲಸ ಮಾಡ್ಕೊಳ್ತಾ ಇದ್ದ. ಸೊ ಇವರ ತಂದೆ ತಾಯಿನೂ ಸಹ ಕೂಲಿ ಕೆಲಸ ಮಾಡ್ಕೊಳ್ತಾ ಇದ್ದರು. ಇವನೇ ಇವರ ಒಂದು ತಂದೆ ತಾಯಿಗೆ ಏಕೈಕ ಮಗ ಆಗಿದ್ದ. ತಂದೆ ತಾಯಿಯನ್ನು ಕೂಲಿ ಕೆಲಸ ಮಾಡಿ ಸಾಕ್ತಾ ಇದ್ದ. ಆದರೆ ವಿಧಿವಶಾತ್ತು ದೇವರು ಇಂದಿಗೆ ಅವನ ಒಂದು ಅಂತಿಮ ದಿನವಾಗಿ ಅವನು ತೀರ್ಕೊಂಡಿದ್ದಾನೆ. ಇವನ ಅಂದರೆ ಈ ಆನಂದ ಅವರು ಒಬ್ಬನೇ ಮಗ ಆಗಿರ್ತಾರೆ. ಅವರ ತಂದೆ ತಾಯಿ ಮತ್ತು ಒಂದು ಹೆಣ್ಮಗಳು. ಸೊ ಅವರನ್ನು ಸಾಕ್ತಕ್ಕಂಥ ಜವಾಬ್ದಾರಿ ಒಂದಾಗಿತ್ತು. ಇವನೋದ್ಮೇಲೆ ಅವರ ಒಂದು ಪರಿಸ್ಥಿತಿ ತುಂಬ ಚಿಂತಾಜನಕ. ಯಾಕಂದರೆ ತುಂಬ ಬಡವರ ಕುಟುಂಬ ಅವ್ರದ್ದು. ಸೊ ಆದ್ದರಿಂದ ಅವರು ಇನ್ನು ಒಂದು ಮುಂದಿನ ದಿನಗಳಲ್ಲಿ ಅವರು ಒಂದು ಕುಟುಂಬದ ವೇದನೆ ಜಾಸ್ತಿ ಆಗಿರುತ್ತೆ ಮತ್ತು ಅವರ ಕುಟುಂಬಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಕೂಲಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಇವರ ಕುಟುಂಬ ತುಂಬ ಅನಾಥ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿ ಇವಾಗ ಆಗಿದೆ. ಇನ್ನು 20 ದಿನಗಳಿಂದ ಕೋಮಾದಲ್ಲಿದ್ದ ಆನಂದ್ನ ಕಳೆದುಕೊಂಡ ಕುಟುಂಬಸ್ಥರು ಮಗನ ಕಣ್ಣುಗಳನ್ನು ದಾನ ಮಾಡಿ ಸಾರ್ಥಕತೆ ಮೆರೆದಿದ್ದಾರೆ. ಮಗನ ಕಣ್ಣುಗಳು ಇನ್ನೊಬ್ಬರಿಗೆ ಉಪಯೋಗವಾಗಲಿ, ಕಣ್ಣು ಕಾಣದವರಿಗೆ ಕಣ್ಣು ನೀಡಿ ಅವನ ಕಣ್ಣುಗಳಾದರೂ ಜೀವಂತವಾಗಿರಲಿ, ಆ ಕಣ್ಣಿನ ರೂಪದಲ್ಲಾದರೂ ಮಗನ ರೂಪ ಕಾಣುತ್ತಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಮಗನ 2 ಕಣ್ಣುಗಳನ್ನು ದಾನ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ನಮ್ಮ ಹೆಸರು ಪಿಳ್ಳಾಂಜನಪ್ಪ ಅಂತ ಹೇಳ್ಬಿಟ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನನಗೆ ಹೆಚ್ಚಿನ ಆತ್ಮೀಯ ಅಂತಕ್ಕಂಥ ನನ್ನ ಮೂರ್ತಿ ಲೆಕ್ಚರರು ಶೆಟ್ಟಿಗೇರಿ ಮೂರ್ತಿ ಅಂತ ಹೇಳ್ಬಿಟ್ಟು ಈ ಚಿಕ್ಕಬಳ್ಳಾಪುರ ಜನತೆಗೆಲ್ಲ ಗೊತ್ತಿರ್ತಕ್ಕಂಥ ಅವರು ಸ್ವಂತ ಅಕ್ಕನ ಮಗ. ಗಾಡಿಯಲ್ಲಿ ಬರಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವ್ರು ಹೋಗ್ತಾ ಇದ್ದು ಕರೆಕ್ಟಾಗಿ ಹೋಗಿ ಬರ್ತಕ್ಕಂಥವ್ರು ಸರಿಯಾಗಿ ಬರಲಿಲ್ಲ. ಹಾಗಾಗಿ ಆ ಸಾವಿಗೆ ಕಾರಣರಾಗಿರ್ತಾರೆ. ಪಾಪ ತುಂಬ ಹೀನಾಯ ಸ್ಥಿತಿಗೆ ಆಗಿಬಿಟ್ಟಿತ್ತು. ಇಲ್ಲಿಂದ ಬೆಂಗಳೂರು ತೊಗೊಂಡೋಗಿ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಡಾಕ್ಟ್ರುಗಳು ಕೂಡ ತುಂಬ ಸೌಜನ್ಯತೆಯಿಂದ ನಮಗಂತೂ ಡಾಕ್ಟರ್ಸ್ ಅಂತೂ RM ಸರ್ ಇರ್ಬೋದು, ನಮ್ಮ ವಿಶ್ವನಾಥ್ ಸರ್ ಇರ್ಬೋದು, ವೆಂಕಟೇಶ್ ಸರ್ ಆದರೆ ತುಂಬ ರಿಸ್ಕ್ ತಗೊಂಡೆಲ್ಲ ಇದು ಮಾಡಿದ್ದಾರೆ. ಹೀಗಾಗಿ ಅವರ ತಂದೆ ತಾಯಿಗಳ ನನ್ನ ಮಗ ಅಂತೂ ಹೋದರು, ನಮ್ಮ ಮಗ ಸಿಗಲಿಲ್ಲ. ಹೀಗಾಗಿ ಈ ಕಣ್ಣುಗಳು ಇನ್ನೊಬ್ರಿಗೆ ಇದಾದರೂ ದಾನ ಮಾಡಿ ಈ ನಮ್ಮ ಮಗನ ಅವರ ರೀತಿಯಲ್ಲಿ ನೋಡೋಣ, ನನ್ನ ಮಗನ ರೀತಿಯಲ್ಲಿ ನೋಡಬೇಕಂತ ಹೇಳ್ಬಿಟ್ಟು ಆಶಿಸ್ತಾ ನಾವು ಅವ್ರ ಮಾವ ಅಕ್ಕನ ಮಗ ಮೂರ್ತಿ ಮತ್ತು ಅಡ್ವೊಕೇಟ್ಸ್ ಆಗಂತ ದೇವದಾಸ್ ಅಂತಕ್ಕಂಥವ್ರು ಈ ಊರಿನ DOS ಮುಖಂಡರು ಎಲ್ಲ ಯೂತ್ ಮುಖಂಡರೆಲ್ಲ ಸೇರಿಕೊಂಡು ನನ್ನ ಸ್ನೇಹಿತನ ಈ ಸಮಾಜಕ್ಕೆ ಒಂದು ಇದು ಕೊಡಬೇಕಂತ ಹೇಳ್ಬಿಟ್ಟು ಆಶಿಸುತ್ತಾ ಎಲ್ಲ ಮಾಡಿ ಸಹಕಾರ ಕೊಟ್ಟು ಅವ್ರಿಗೂ ನನ್ನ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ರೀತಿ ಎಲ್ಲರೂ ಕೂಡ ಸಮಾಜದಲ್ಲಿ ಸಮಾಜಮುಖಿಯಾಗಿ ನಿಂತ್ಕೊಂಡು ಸಾವಂತೂ ನಿಜ, ಹುಟ್ಟು ಉಚಿತ ಸಾವು ಖಚಿತ, ಆದರೆ ಸಾಯುವಾಗ ನಮ್ಮ ಒಂದು ಕಣ್ಣುಗಳಾಗ್ಬೋದು ಕಿಡ್ನಿಗಳಾಗ್ಬೋದು ದಾನ ಧರ್ಮ ಮಾಡಬೇಕು ಅಂತೇಳಿ ನಾನು ಹೇಳ್ತಾ ಈ ಒಂದು ಮಾತು ಹೇಳಕ್ಕೆ ಎಲ್ಲರೂ ಹೊಂದಿಸ್ತಾ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಜೈ ಭೀಮ್. ಒಟ್ಟಾರೆ ಅಪಘಾತದಲ್ಲಿ ತನ್ನ ಜೀವವನ್ನೇ ಕಳೆದುಕೊಂಡ ಆನಂದ್. ಆದರೆ ಅವರ ಕುಟುಂಬಸ್ಥರು ಅವನ ಕಣ್ಣುಗಳನ್ನು ದಾನ ಮಾಡಿ ಇನ್ನೊಬ್ಬರಿಗೆ ಮಾದರಿಯಾಗಿರುವುದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆಗೆ ವ್ಯಕ್ತವಾಗಿದೆ. ಪ್ರತಿಯೊಬ್ಬರು ಸತ್ತ ನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡಿ ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗಿ ಎಂದು ಮನವಿ ಮಾಡಿದ್ದಾರೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions,
ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಶ್ರೀ ರೇವಣ ಸಿದ್ದೇಶ್ವರ ಎಜುಕೇಷನ್ ಟ್ರಸ್ಟ್ನ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಚೊಕ್ಕನಹಳ್ಳಿ, ಚಿಕ್ಕಜಾಲ ಹೋಬಳಿ, ಬೆಂಗಳೂರು ನಾರ್ತ್, ಅಪ್ರೂವ್ಡ್ ಬೈ AICTE, ನ್ಯೂ ಡೆಲ್ಲಿ, ಗವರ್ನಮೆಂಟ್ ಆಫ್ ಕರ್ನಾಟಕ ಅಂಡ್ ಅಫಿಲಿಯೇಟೆಡ್ ಟು VTU ಬೆಳಗಾಂ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ಉತ್ತಮ ಕ್ಲಾಸ್ ರೂಮ್ಸ್, ಅನುಭವಿ ಶಿಕ್ಷಕ ವೃಂದ, ಫ್ರೀ ಪ್ಲೇಸ್ಮೆಂಟ್ ಆಕ್ಟಿವಿಟೀಸ್ ಅಂದ್ರೆ ಇಂಟರ್ನ್ಶಿಪ್, ವರ್ಕ್ಶಾಪ್, ಇಂಡಸ್ಟ್ರೀಸ್ ವಿಸಿಟ್ಸ್, ಪ್ಲೇಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ, ಡಿಜಿಟಲ್ ಲೈಬ್ರರಿ, ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಕ್ಯಾಂಪಸ್, ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ಹೊಂದಿದ್ದು ಬೆಂಗಳೂರಿನಾದ್ಯಂತ ಸಾರಿಗೆ ವ್ಯವಸ್ಥೆಯನ್ನ ಒಳಗೊಂಡಿದೆ. ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG, UKG ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ NTT, PTT ಹಾಗೂ MTT ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಗೆ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, PUC ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿ ಇಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನ ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ. ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ: ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಬೋರ್ವೆಲ್ಸ್. ಸ್ಥಳ HP ಪೆಟ್ರೋಲ್ ಬಂಕ್ ಮುಂಭಾಗ, ಸಾಯಿ ನೇಹಾ ಬಿಲ್ಡಿಂಗ್, ವಾಪಸಂದ್ರ ಹತ್ತಿರ, NH44, BB ರಸ್ತೆ, ಚಿಕ್ಕಬಳ್ಳಾಪುರ. ಕರ್ನಾಟಕ ಅಂತರ್ಜಲ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿದ್ದು, ನಮ್ಮ ಸೇವೆಯ ಗುಣಮಟ್ಟದ ಖಾತ್ರಿಯಿಂದ ಸರ್ಕಾರಿ ಡ್ರಿಲ್ಲಿಂಗ್ ಲೈಸೆನ್ಸ್ ಸಹ ಪಡೆದಿರುತ್ತೇವೆ. ಬೋರ್ವೆಲ್ ಯಂತ್ರಗಳು ನವೀನ ತಂತ್ರಜ್ಞಾನದ ಸೆನ್ಸಾರ್ ಸಿಸ್ಟಮ್ ಒಳಗೊಂಡಿದ್ದು, ವೈಜ್ಞಾನಿಕವಾಗಿ ಬೋರ್ವೆಲ್ ಪಾಯಿಂಟ್ ಅನ್ನು ಗುರುತಿಸಿಕೊಡಲಾಗುವುದು. ಅಷ್ಟೇ ಅಲ್ಲ, ಕಾಲರ್ ಚಾರ್ಜ್ ಇಲ್ಲದೆ ಮಾರುಕಟ್ಟೆಗಿಂತ ಕಡಿಮೆ ದರದಲ್ಲಿ ಬೋರ್ವೆಲ್ ಕೊರೆಸಿಕೊಡಲಾಗುವುದು. ವಿಶೇಷ ಸೂಚನೆ: ಕೊರೆಸಿದ ಬೋರ್ವೆಲ್ನಲ್ಲಿ 1 ತಿಂಗಳೊಳಗೆ ಸಮಸ್ಯೆ ಕಂಡುಬಂದಲ್ಲಿ ಉಚಿತ ಸರ್ವಿಸ್ ಲಭ್ಯ. ಷರತ್ತುಗಳು ಅನ್ವಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9448209106, 9448909106.
ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರದ ಮಹಿಳೆಯರಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮನೆ ಮನೆಗೆ ಭೇಟಿ ನೀಡಿ ಮಹಿಳೆಯರಿಗೆ ಸೀರೆ ಕೊಟ್ಟಿದ್ದಾರೆ. ಈ ಕುರಿತು ಒಂದು ವರದಿ. ನಮ್ಮ ಸತ್ಯನಾರಾಯಣ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಇದೀಗ ಕೆಲಸಗಳ ಮೂಲಕ ಸುದ್ದಿಯಲ್ಲಿರುತ್ತಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಮನೆ ಮನೆಗೆ ಹೋಗಿ ಸಮಸ್ಯೆ ಆಲಿಸುವುದು, ಗ್ರಾಮಗಳ ಸಮಸ್ಯೆಗಳನ್ನು ಕೇಳುವುದು ಸೇರಿದಂತೆ ವಿವಿಧ ಜನಪರ ಕಾರ್ಯಕ್ರಮಗಳೊಂದಿಗೆ ಮೆಚ್ಚುಗೆಗೆ ಕಾರಣರಾಗಿದ್ದಾರೆ. ಇದೀಗ ಶಾಸಕ ಪ್ರದೀಪ್ ಈಶ್ವರ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕ್ಷೇತ್ರದಾದ್ಯಂತ ಮಹಿಳೆಯರಿಗೆ ಬಾಗಿನ ನೀಡುತ್ತಿದ್ದಾರೆ. ಕಲರ್ಫುಲ್ ಸೀರೆ, ಅರಿಶಿಣ, ಕುಂಕುಮ, ಬಳೆ ಬಾಗಿನ ನೀಡಿ ಹಿರಿಯರ ಆಶೀರ್ವಾದ ಪಡೆಯುತ್ತಿದ್ದಾರೆ. ಭಾನುವಾರ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ 70,000 ಮನೆಗಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಬಾಗಿನ ನೀಡಲು ಚಾಲನೆ ಕೊಟ್ಟಿದ್ದು, ದೇವಮೂಲೆಯಾಗಿರುವ ಮುದ್ದೇನಹಳ್ಳಿ ಗ್ರಾಮದಿಂದ ಮನೆ ಮನೆಗೂ ತೆರಳಿ ಮಹಿಳೆಯರಿಗೆ ಸೀರೆ, ಅರಿಶಿಣ, ಕುಂಕುಮ, ಬಳೆ ನೀಡಿ ಆಶೀರ್ವಾದ ಪಡೆದಿದ್ದಾರೆ. ನಮ್ಮ ಸತ್ಯನಾರಾಯಣ ಬರತ್ತಾಗ ನಡಿ ಮನೆ ತಕ ನಿಮ್ಮ ಬರ್ತಾರೆ. ಪುನಃ ನಮಸ್ಕಾರ ಸರ್. ಇದು ಸೈಟು ಪ್ರಾಬ್ಲಮ್ ಐತೆ, ಅದು ಸೈಟು ಇಲ್ಲ ಮನೇಲಿ. ಸೀರೆ ಚೆನ್ನಾಗಿದೆಯಾ? ಖುಷಿ ಆಯ್ತಾ? ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಮನೆ ಮನೆಗೆ ತೆರಳಿ ಮಹಿಳೆಯರಿಗೆ ಸೀರೆ, ಬಳೆ, ಅರಿಶಿಣ, ಕುಂಕುಮ, ಬಾಗಿನ ಕೊಟ್ಟಿದ್ದು, ಅದೇ ರೀತಿ ಅವರ ಬೆಂಬಲಿಗರು ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಗೂ ತೆರಳಿ ಸೀರೆ ವಿತರಣೆ ಮಾಡುತ್ತಿದ್ದಾರೆ. ಕಳೆದ ವರ್ಷ ನೀಡಿದ್ದ ಮಾತಿನಂತೆ ಈ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಬಾಗಿನ ನೀಡಿದ್ದು, ಜೊತೆಗೆ 20,000 ಶಾಲಾ ಮಕ್ಕಳಿಗೆ ಬಟ್ಟೆ, ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುತ್ತಿದ್ದು, ಇನ್ನು 5 ವರ್ಷವೂ ಕೂಡ ಇದು ಮುಂದುವರಿಯುತ್ತೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಈ ವರ್ಷವೂ 1 ತಿಂಗಳ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆಂದರೆ ಕೊನೆ ದಿನಗಳಲ್ಲಿ ಕೆಲವರು ಹಬ್ಬದ ದಿನವೇ ಲಾಸ್ಟ್ ಇಯರ್ ಕೊಡಬೇಕಾಯ್ತು. ಅದಕ್ಕೆ ಈಗ 1 ತಿಂಗಳ ಮುಂಚೆನೇ ಸ್ಟಾರ್ಟ್ ಮಾಡಿ ಈಗ ಮುದ್ದೇನಹಳ್ಳಿ ಪಂಚಾಯತಿ ಇವತ್ತು 17 ಹಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಇವತ್ತು ಮುಗಿಸ್ತೀವಿ. ಸೊ ಚಿಕ್ಕಬಳ್ಳಾಪುರದ ಜನತೆ ಆಶೀರ್ವಾದ ದೊಡ್ಡದು. ಇನ್ನೊಂದು ಬರೀ ಸೀರೆ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ ಅನ್ನೋದಲ್ಲದೆ ಈ ಮುದ್ದೇನಹಳ್ಳಿ ರಸ್ತೆಗೆ 4.25 ಕೋಟಿ ಅನುದಾನ ಹಾಕಿದ್ದೀನಿ. ಕೋಡ್ ಆಫ್ ಕಂಡಕ್ಟ್ ಇರೋ 4.25 ಕೋಟಿ ಅಲ್ಲ ಮೋಹನ, 4 ಕೋಟಿ ರೂಪಾಯಿ. ಮತ್ತು ಇಂದಿರಾ ಕ್ಯಾಂಟೀನ್ ಒಂದು ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಯಾಕೆಂದರೆ ಇಲ್ಲಿ ಬರೋ ಇದಕ್ಕೆ ಮತ್ತು ಆ ಸರ್ಕಲ್ಗೆ ಒಂದು ಐಮಾಸ್ ಲೈಟ್ ತಂದಿದ್ದೀನಿ. ಇದೆಲ್ಲ ನೋಡಿದ್ರೆ ಒಂದು 5-5.25 ಕೋಟಿ ವೆಚ್ಚದ್ದು ಕಾಮಗಾರಿ ಈಗಾಗಲೇ 1 ವರ್ಷದಲ್ಲಿ ಒಂದು ಮುದ್ದೇನಹಳ್ಳಿ ಪಂಚಾಯತಿಗೆ ತಂದಿದ್ದೀನಿ. ಇವತ್ತು ಮನೆ ಮನೆಗೂ ತೆರಳಿ ಈ ಕಡೆಯಿಂದ ಒಳ್ಳೆಯದೊಂದು ಇದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಸೊ 70,000 ಮನೆಗೂ ಸೀರೆ ಕೊಡ್ತೀನಿ. ನೆಕ್ಸ್ಟ್ ಗಣೇಶನ ಹಬ್ಬಕ್ಕೆ 20,000 ಮಕ್ಕಳಿಗೆ ಬಟ್ಟೆ ಕೊಡ್ತೀನಿ. ನೆಕ್ಸ್ಟ್ ಶಿವರಾತ್ರಿಗೆ ಅಂಗನವಾಡಿ ಮಕ್ಕಳಿಗೆ ಬಟ್ಟೆ ಕೊಡ್ತೀನಿ. SSLC ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ. MBBS ಇಂಜಿನಿಯರಿಂಗ್ ಹೋದವ್ರಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ. ಅದೆಲ್ಲ ಇದು ಮುಗಿದ ಮೇಲೆ ಒಂದೊಂದು ವರ್ಷ ಪೂರ್ತಿ ಇದಿರುತ್ತೆ. ಅವರು ಆಶೀರ್ವಾದ ಮಾಡಿದ್ದಾರೆ. ಇದು ನಾನು ಮಾತು ಕೊಟ್ಟಿರೋ ಪ್ರಕಾರ ಅವ್ರ ಮಾತು ಉಳಿಸ್ಕೊತೀನಿ. ಇದೇನೋ ಮುಂದೆ ಏನೋ ಆಗೋಕ್ಕಲ್ಲ, ಮೊನ್ನೆ ಮಾಡಿದಾರಲ್ಲ ನನ್ನ MLA, ಅದ್ರ ಋಣ ತೀರಿಸ್ತಾ ಇದ್ದೀನಿ ಅಷ್ಟೇ ಸರ್. ಸೀರೆ ಕೊಡ್ತಾ ಮಹಿಳೆಯರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ? ಭಾಳ ಒಳ್ಳೆ ಇದರಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ ಸರ್. ಏನು ಅಂದರೆ ಭಾಳಷ್ಟು ಜನ ಹೆಣ್ಮಕ್ಳಿಗೆ, ಬಡವ್ರಿಗೆ, ಇದು ಶ್ರೀಮಂತರ
ಲೈಫಲ್ಲಿ ಏನು ದೊಡ್ಡ ಡಿಫ್ರೆನ್ಸ್ ಆಗೋಲ್ಲ. ಬಟ್ ಬಡವರು, ಕೂಲಿ ಮಾಡೋರು, ವಿಶೇಷವಾಗಿ ಹಿಂದುಳಿದವರು, ಅವ್ರಿಗೆ ಒಂದು ಸೀರೆ ತೊಗೋಬೇಕು, ಒಂದು 900,000 ರೂಪಾಯಿ ಆಗುತ್ತೆ ಆ ಸೀರೆ, 1,000 ರೂಪಾಯಿ ಆಗುತ್ತೆ ಆ ಸೀರೆ. ಅಂಥ ಸೀರೆ ತೊಗೋಬೇಕು ಅಂದರೆ ಎಷ್ಟೋ ಕುಟುಂಬಗಳಲ್ಲಿ ಕಷ್ಟ. ಅಟ್ಲೀಸ್ಟ್ ಅವರು ಮನೆ ಮಗನಾಗಿ ನಾನು ಸ್ವೀಕರಿಸಿದ್ದಾರೆ, ಕೊಡ್ತಾಯಿದ್ದೀನಿ. ಅವ್ರು ತುಂಬ ಇದು 5 ವರ್ಷವೂ ಮುಂದುವರಿಯುತ್ತೆ. ಇನ್ನು ಏಕಕಾಲಕ್ಕೆ ಗಂಟಿಗಾನಹಳ್ಳಿ, ಸದ್ದಹಳ್ಳಿ, ಕಳವಾರ, ದಿನ್ನೂರು, ಮೈಲಪ್ಪನಹಳ್ಳಿ, ಬಚ್ಚಹಳ್ಳಿ, ಬಂಡಹಳ್ಳಿ ಗ್ರಾಮಗಳಿಗೆ ಬಾಗಿನ ವಿತರಿಸಿದ್ರು. ಈ ವೇಳೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಅಭಿಮಾನಿಗಳು, ಕಾರ್ಯಕರ್ತರು ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಸಾಥ್ ನೀಡಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜಗತ್ತಿನ ಮುಂದುವರಿದ ದೇಶದೊಂದಿಗೆ ಭಾರತವನ್ನು ಬಲಿಷ್ಠಗೊಳಿಸಲು ಉಜ್ವಲ ಮಕ್ಕಳಿಂದ ಮಾತ್ರ ಸಾಧ್ಯ ಎಂದು ಆಹಾರ ಮತ್ತು ನಾಗರಿಕ ಗ್ರಾಹಕ ವ್ಯವಹಾರಗಳ ಸಚಿವ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬೂದಿಗೆರೆ ಗ್ರಾಮದಲ್ಲಿ ಶ್ರೀಕೃಷ್ಣ ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಮತ್ತು ಯಜ್ಞ ಸೇನಾ ಕರಗ ಸೇವಾ ಟ್ರಸ್ಟ್ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಭಾಗಿಯಾಗಿ ಮಾತನಾಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಕೇಂದ್ರಕ್ಕೆ ಅಗತ್ಯವಾದ ಸಹಕಾರ ನೀಡಲಾಗುವುದು ಹಾಗೂ ಮುಂದಿನ 3 ತಿಂಗಳುಗಳಲ್ಲಿ ಸಮುದಾಯ ಭವನಕ್ಕೆ ಕಾಮಗಾರಿಗೆ ಚಾಲನೆ ನೀಡೋಣ ಎಂದರು. ಮಕ್ಕಳು ಮಾಣಿಕ್ಯದಂತೆ ಹೊಳೆಯಲು ವಿದ್ಯೆ ಅತ್ಯವಶ್ಯಕವಾಗಿದೆ. ತಿಗಳ ಸಮುದಾಯವು ಪಕ್ಷಾತೀತವಾಗಿ ಚುನಾವಣೆಯಲ್ಲಿ ಬೆಂಬಲಿಸಿದ್ದರಿಂದಾಗಿ ಇಂದು ಜನಪ್ರತಿನಿಧಿಯಾಗಿದ್ದೇನೆ. ಇವರ ಋಣ ನನ್ನ ಮೇಲಿದೆ ಎಂದು ತಿಳಿಸಿದ್ದಾರೆ. ನಾನು ಹೋದ ಸಾರಿ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಪವಿತ್ರವಾದ ಕೆಲಸವನ್ನ ಈ ಸಂಸ್ಥೆ ಮಾಡ್ತಾ ಇರೋದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗಿದೆ. ಟ್ರೈನಿಂಗ್ ಸೆಂಟರ್ನ ಮಾಡ್ತೀವಿ ಅಂತ ಹೇಳಿದಿರಿ ಮುನ್ರಾಜ್ ಅವರೇ ಮತ್ತು ಸಂಸ್ಥೆಯ ಎಲ್ಲ ಸದಸ್ಯರೇ. ನನ್ನ ಕೈಲಾಗುವಂಥದ್ದು ಏನು ಕೇಳ್ತೀರೋ ಅದನ್ನು ಸಹಾಯ ಮಾಡ್ತೀನಿ. ಅದನ್ನು ನೀವು ತ್ವರಿತವಾಗಿ ಶುರು ಮಾಡಿ. ನನ್ನ ಸಂಪೂರ್ಣ ಬೆಂಬಲ ಇದೆ. ಯಾಕಂದರೆ ನನಗೆ ಆಶೀರ್ವಾದ ಮಾಡೋದ್ರಲ್ಲಿ ಒಂದು ಸಮಾಜ ಒಗ್ಗಟ್ಟಾಗಿ ಪಕ್ಷ ಭೇದವನ್ನು ಬಿಟ್ಟು ರಾಮಚಂದ್ರಪ್ಪನಿದ್ದಾನಲ್ಲ ಹೇಳಿಲ್ಲ, ರಾಮಚಂದ್ರ ವಿಜಯಪುರದಿಂದ ಬೆಳೆದು ಬಂದ 3 ತಿಂಗಳಲ್ಲಿ ಪಾಯ ಆಗ್ತದೆ. ಇನ್ನು 3 ತಿಂಗಳಲ್ಲಿ ಪಾಯ ಆಗ್ತದೆ. ಎಷ್ಟು ಹಣ ಸರ್ಕಾರ ಕೊಡ್ತಾ ಇಲ್ಲೋ ಗೊತ್ತಿಲ್ಲ. ನನಗೆ ಕಮಿಟ್ಮೆಂಟ್ ಇದೆ, ಆ ಕೆಲಸವನ್ನು ಮಾಡ್ತೀನಿ. ಸೈಟ್ ಇದೆ ಅಂತ ಹೇಳಿದರೆ ನಾನು ಚುನಾವಣೆಗೆ ಮೊದಲು ಕೂಡ ಮುನ್ರಾಜು ಮತ್ತು ಹಿರಿಯರೆಲ್ಲ ಕೇಳಿದ್ದರು. ಆ ಕೆಲಸ 3 ತಿಂಗಳಲ್ಲಿ ಶುರು ಮಾಡ್ತೀನಿ. ಟ್ರೈನಿಂಗ್ ಸೆಂಟರ್ ನಾಳೆಯಿಂದ ನಿಮ್ಗೆ ಏನು ಬೇಕೋ ಸಹಾಯ ಮಾಡ್ತೀನಿ. ಅದು ಬಹಳ ಮುಖ್ಯವಾಗಿದೆ, ಅದನ್ನು ಮಾಡಿರಿ ಅಂತ ಹೇಳ್ತಾ ವಿಧಾನ ಪರಿಷತ್ ಸದಸ್ಯ ರಾಮೋಜಿ ಗೌಡ ಮಾತನಾಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ 7ನೇ ತರಗತಿಯಿಂದಲೇ ತಯಾರಿ ಪ್ರಾರಂಭಿಸಬೇಕಾಗಿದೆ. ಯಾವ ಕ್ಷೇತ್ರದಲ್ಲಿ ಹೆಚ್ಚು ಅವಕಾಶವಿದೆ ಎಂಬುದನ್ನು ತಿಳಿದುಕೊಂಡು ಅದನ್ನ ಸಾಧಿಸಲು ಮುಂದಾಗಿ. ಗುರಿ ದೊಡ್ಡದಾಗಿರಬೇಕು, ಆಗ ಅದನ್ನ ಸಾಧಿಸಲು ಹೋಗುವ ದಾರಿಯೇ ನಿಮಗೆ ಸಾಕಷ್ಟು ಕಲಿಸುತ್ತದೆ. ಇದರಿಂದಾಗಿ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ದೇಶವನ್ನ ಮುನ್ನಡೆಸುವ ಅಧಿಕಾರಿಗಳಾಗುತ್ತಾರೆ ಎಂದರು. ಈ ಮಟ್ಟ ಇದೆಯಲ್ಲ, ಇದು SLC ಮತ್ತು PUC, ಇದು ನಿಮ್ಮ ಜೀವನದ ಗುರಿಯನ್ನು ತಲುಪತಕ್ಕಂತ ಮಟ್ಟ. ಇದು ಜೀವನದಲ್ಲಿ ನೀವೇನಾದ್ರೂ ಸಾಧನೆ ಮಾಡಬೇಕಂದ್ರೆ ನಿಮಗೆ ಗುರಿ ಇರಬೇಕು, ಅದರ ಹಿಂದೆ ಗುರು ಇರಬೇಕು ಅಂತ ನಿಮಗೆ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗುವಂತ ಶಕ್ತಿಯನ್ನು ಕೊಟ್ಟಂತ ಆ ಗುರುಗಳಿಗೆ ಅವ್ರಿಗೊಂದು ನಮಸ್ಕಾರವನ್ನು ತಿಳಿಸ್ತಾ, ಈ ಸಂದರ್ಭದಲ್ಲಿ ನಿಮ್ಮ ಏನು ಜೀವನದಲ್ಲಿ ಏನಾಗಬೇಕು ಅಂತ ಗುರಿಯನ್ನು ಇಟ್ಕೊಳ್ತಕ್ಕಂತ ಈ ಕಾರ್ಯಕ್ರಮದಲ್ಲಿ ಒಂದು ಮನವಿಯನ್ನ ಮಾಡ್ತೀನಿ. ನಮ್ಮ ಎಲ್ಲ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ಭವಿಷ್ಯದಲ್ಲಿ ಏನೆಲ್ಲ ಅವಕಾಶಗಳಿದಾವೆ ಇವರಿಗೆ, SLC ಆದಮೇಲೆ ಮತ್ತು PUC ಆದಮೇಲೆ ಏನೆಲ್ಲ ಅವಕಾಶಗಳಿದಾವೆ, ಯಾವುದಕ್ಕೆ ಪ್ರಯತ್ನ ಪಟ್ಟರೆ ಏನು ನಮಗೆ ಮುಂದಿನ ಭವಿಷ್ಯ ಇದೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಕೆಪಿಸಿಸಿ ಪ್ರಚಾರ ಸಮಿತಿಯ ಎಲ್ಎ ಮಂಜುನಾಥ್, ಮಾಜಿ ವಿಧಾನ ಪರಿಷತ್ ಸದಸ್ಯ PR ರಮೇಶ್, ರಾಜ್, ಕೃಷ್ಣಮೂರ್ತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವರಲಕ್ಷ್ಮಿ, ಗಂಗನರಸಯ್ಯ, ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ರಾಜಣ್ಣ, ಉಪಾಧ್ಯಕ್ಷ R ಲಕ್ಷ್ಮಣ್ ಗೌಡ, ಕೃಷಿಕ ಸಮಾಜದ ಅಧ್ಯಕ್ಷ K ಶ್ರೀನಿವಾಸ್ ಗೌಡ ಮತ್ತಿತರರು ಇದ್ದರು. ಹರ್ಷ P, MMTV ನ್ಯೂಸ್, ದೇವನಹಳ್ಳಿ.
ಪುರಸಭೆ ಮುಖ್ಯಾಧಿಕಾರಿಯ ನಿರ್ಲಕ್ಷ್ಯದಿಂದ ಸ್ವಚ್ಛತೆಗೆ ಆದ್ಯತೆ ನೀಡದೆ ಅಭಿವೃದ್ಧಿಯ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಆರೋಪಿಸಿ ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಮಾಲೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದರು. ಮಾಲೂರು ಪಟ್ಟಣದ ಹೃದಯ ಭಾಗದಲ್ಲಿ ಚರಂಡಿಗಳು ಗಬ್ಬು ನಾರುತ್ತಿದ್ದು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳು ಪುರಸಭೆ ಮುಖ್ಯಾಧಿಕಾರಿ ಪ್ರದೀಪ್ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಚಾಕನಹಳ್ಳಿ ನಾಗರಾಜ್ ಮಾತನಾಡಿ, ಪಟ್ಟಣದ ಹೃದಯ ಭಾಗದಲ್ಲಿ ಇರುವ ಚರಂಡಿಗಳು ಹೂಳು ತುಂಬಿಕೊಂಡು ಸ್ವಚ್ಛತೆ ಮರೀಚಿಕೆಯಾಗಿದ್ದು ಎಲ್ಲೆಂದರಲ್ಲಿ ಕಸ ತುಂಬಿ ತುಳುಕುತ್ತಿದ್ದು ದುರ್ವಾಸನೆ ಬೀರುತ್ತಿದೆ. ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಪಟ್ಟಣದ ರಸ್ತೆಗಳು ಸಂಪೂರ್ಣ ಗುಂಡಿಮಯವಾಗಿದ್ದು ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಷ್ಟಕರ ಜೀವನದಲ್ಲಿ ಪಟ್ಟಣದ ಜನ ಹೈರಾಣಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಮುಖ್ಯಾಧಿಕಾರಿಗಳು ಮತ್ತು ಸದಸ್ಯರುಗಳ ವಿರುದ್ಧ ಏನು ಅಭಿವೃದ್ಧಿಯ ಬಗ್ಗೆ ಏನು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ, ಆ ಹೋರಾಟದಲ್ಲಿ ಮೊದಲನೇದಾಗಿ ಚರಂಡಿ ಮೊದಲನೇ ವಿಷಯ ತಗೊಂಡಾಗ ಚರಂಡಿನಲ್ಲಿ ಈಗಾಗಲೇ ಸ್ವಚ್ಛತೆ ಹದಗೆಟ್ಟೋಗಿದೆ. ಈಗಾಗಲೇ ಸರ್ಕಾರ ಏನು ಡೆಂಗು ಇದರಲ್ಲಿ ಏನು ಇವತ್ತು ಸರ್ಕಾರ ಹೊರಡಿಸಿದ್ದಾರೆ, ಸೊಳ್ಳೆಗಳು ಜಾಸ್ತಿ ಆದಾಗ ಡೆಂಗು ಜ್ವರ ಕಾಯಿಲೆಗಳು ಬಂದು ಜನ ಸಾಯ್ತಾ ಇದ್ದಾರೆ. ಆದ ಕಾರಣ ಈ ನಮ್ಮ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಮುಖ್ಯಾಧಿಕಾರಿ ಇರ್ಬೋದು, ಸದಸ್ಯರುಗಳಿರ್ಬೋದು ಯಾವುದೇ ಗಮನ ಹರಿಸ್ತಾ ಇಲ್ಲ. ಕಾರಣ ಇಷ್ಟೇ, ಅವ್ರ ಮನೆ ಕೆಲಸ ಅವ್ರು ಏನಿದೆಯೋ ಅದು ನೋಡಿಕೊಂಡು ಜನಗಳ ಒಂದು ತೊಂದರೆಗೆ ಯಾವುದೇ ಸ್ಪಂದಿಸದೆ ಅವರ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಜನಗಳು ಮಾಲೂರು ಟೌನ್ನಲ್ಲಿ ಜೀವನ ಮಾಡೋದು ಬಹಳ ಕಷ್ಟವಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ಬಡಿಗಿ ಎಂಎಸ್ ಶ್ರೀನಿವಾಸ್, ತಾಲೂಕು ಅಧ್ಯಕ್ಷ ಎಸ್ಎಂ ರಾಜು, ರಾಜ್ಯ ಉಪಾಧ್ಯಕ್ಷ ಆಟೋ ಶ್ರೀನಿವಾಸ್, ಚನ್ನಕೃಷ್ಣ ಅಂಜಿ ಕನ್ನಡಿಗ, ತಾಲೂಕು ಗೌರವಾಧ್ಯಕ್ಷ ಡಿಎನ್ ಗೋಪಾಲ್ ಮತ್ತಿತರರು ಭಾಗಿಯಾಗಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ NH7 ಹತ್ತಿರ ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ
ಬಿಬಿ ರಸ್ತೆ NH7 ಹತ್ತಿರ ಹೈವೇ ಬ್ರಿಡ್ಜ್ ವಾಪಸಂದ್ರ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899 9738131184. Indus 555 DDMT ಪ್ಯೂರ್ ಸ್ಟ್ರಾಂಗ್ ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NH7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NH7 ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೋರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೋರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ವಿವಾಹಿತ ಯುವತಿ ಮತ್ತು ಹಳೆಯ ಪ್ರಿಯಕರ ಇಬ್ಬರು ಕೃಷಿ ಹೊಂಡದಲ್ಲಿ ಬಿದ್ದು ಸಾವಿಗೆ ಶರಣಾಗಿರುವ ದಾರುಣ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಕಾಚಹಳ್ಳಿ ಗ್ರಾಮದ ವಿವಾಹಿತ ಯುವತಿ ಅನುಷಾ ಹಾಗೂ ಮುದ್ದಲಹಳ್ಳಿ ಗ್ರಾಮದ ವೇಣು ಸಾವಿಗೆ ಶರಣಾಗಿರುವ ಪ್ರೇಮಿಗಳು. 2 ವರ್ಷಗಳಿಂದ ಪರಸ್ಪರ ಪ್ರೀತಿಯಲ್ಲಿದ್ದ ಪ್ರೇಮಿಗಳ ಸಾವು ನಿಜಕ್ಕೂ ದುರಂತ. ಚೇಳೂರು ತಾಲೂಕಿನ ದೊಡ್ಡಪಲ್ಲಿ ಗ್ರಾಮದ ಒಕ್ಕಲಿಗ ಜನಾಂಗಕ್ಕೆ ಸೇರಿದ ಅನುಷಾ ಮತ್ತು ಚಿಂತಾಮಣಿ ತಾಲೂಕಿನ ಮುದ್ದಲಹಳ್ಳಿ ಗ್ರಾಮದ ಭೋವಿ ಜನಾಂಗಕ್ಕೆ ಸೇರಿದ ವೇಣು ನಡುವೆ ಗಾಢವಾದ ಪ್ರೀತಿ ಬೇರೂರಿತ್ತು. ಅನುಷಾ ಮುದ್ದಲಹಳ್ಳಿ ಗ್ರಾಮದ
ಗ್ರಾಮದ ತನ್ನ ಅಜ್ಜಿಯ ಮನೆಗೆ ಆಗಾಗ ಬರುತ್ತಿದ್ದಳು. ಆಗ ಇಬ್ಬರಿಗೂ ಪರಿಚಯವಾಗಿ ನಂತರ ಪ್ರೇಮವಾಗಿ ಮಾರ್ಪಟ್ಟಿತ್ತು. ಮದುವೆಯಾಗಲು 2 ವರ್ಷಗಳಿಂದ ಪ್ರಯತ್ನಿಸಿದ್ದರು ಎಂದು ತಿಳಿದು ಬಂದಿದೆ. ಇಬ್ಬರ ಪ್ರೀತಿಯ ವಿಷಯ ಕುಟುಂಬದವರಿಗೆ ತಿಳಿದು ಮದುವೆಗೆ ಒಪ್ಪಿಕೊಂಡಿಲ್ಲ. ಅತ್ತು ಸುರಿದು ಮಾಡಿದರೂ ಕೇಳದೆ ಅನುಷಾಳನ್ನ ತಾಲೂಕಿನ ಕಾಚಹಳ್ಳಿ ಗ್ರಾಮದ ಚೌಡರೆಡ್ಡಿ ಎಂಬ ಯುವಕನೊಂದಿಗೆ ಕಳೆದ ಮೇ 26ರಂದು ಮದುವೆ ಮಾಡಿದ್ದರು. ನೂತನ ದಂಪತಿಗಳು ದಾಬಸ್ಪೇಟೆಯಲ್ಲಿ ಸಂಸಾರ ನಡೆಸುತ್ತಿದ್ದರು. ಆಷಾಢ ಮಾಸದ ಸಲುವಾಗಿ ಗಂಡ ಚೌಡರೆಡ್ಡಿ ಅನುಷಾಳನ್ನ ತವರೂರು ದೊಡ್ಡಪಲ್ಲಿಯಲ್ಲಿ ಬಿಟ್ಟಿರುತ್ತಾನೆ. ಮದುವೆಯಾದ ನಂತರವೂ ಪ್ರೇಮಿಗಳು ಮೊಬೈಲ್ ಮೂಲಕ ಪರಸ್ಪರ ಸಂಪರ್ಕದಲ್ಲಿದ್ದರು. ಗಂಡನಿಗೆ ಎಟಿಎಂ ಕಾರ್ಡ್ ಮಾಡಿಸಬೇಕು ಎಂದು ಅನುಷಾ ಮನೆಯಿಂದ ಹೊರಟು ಮುದ್ದಲಹಳ್ಳಿಗೆ ಹೋಗಿದ್ದಾಳೆ. ಇಬ್ಬರು ಗ್ರಾಮದ ತೋಟಕ್ಕೆ ಹೋಗಿ ಮಾತುಕತೆ ನಡೆಸಿದ್ದಾರೆ. ಪ್ರೀತಿಸಿದರೂ ಒಂದಾಗಲು ಸಾಧ್ಯವಾಗಲಿಲ್ಲ. ಮುಂದೆ ಒಂದಾದರೂ ಬದುಕಲು ಬಿಡುವುದಿಲ್ಲ ಎಂದು ಸಾಯುವ ನಿರ್ಧಾರಕ್ಕೆ ಬಂದಿರಬಹುದು ಎಂದು ಶಂಕಿಸಲಾಗಿದೆ. ಇಬ್ಬರು ಅಲ್ಲೇ ಇದ್ದಾರೆ ನೋಡು. ನಾನು ಹೇಳಿಲ್ವಾ ಇಬ್ಬರು ಕಟ್ಕೊಂಡ್ಬಿಟ್ಟಿದ್ದಾರೆ. ವಿಡಿಯೋ ಮಾಡ್ತಾ ಇದ್ದೀನಿ ಸರ್. ರೆಕಾರ್ಡ್ ಆಗಿದೆ. ಆಗ್ತಾ ಇದೆ ಸರ್. ಒಂದಿಬ್ರು ಅಗ್ಗಟ್ಟಣ ಹೇಳ್ಕೊಳ್ಳೋಣ. ಇಬ್ರು ಕಟ್ಟೋ ವೇಲ್ ಕಟ್ಕೊಂಡ್ಬಿಟ್ಟವ್ರು. ಹಂಗೆ ಎತ್ಕೊಡು, ನೀನು ಎತ್ಕೊಡು. ಎತ್ತಿಲ್ಲ ಇಲ್ಲಿಗೆ ಬರ್ರ, ಇಲ್ಲಿಗೆ ಇರಮ್ಮ. ಮೊಬೈಲ್ ಫೋನ್ ಮತ್ತು ಪರ್ಸ್ಗಳನ್ನು ಅಲ್ಲಿ ಇಟ್ಟು ಒಬ್ಬರಿಗೊಬ್ಬರು ಪರಸ್ಪರ ಅಪ್ಪಿಕೊಂಡು ವೇಲ್ನಲ್ಲಿ ಸುತ್ತಿಕೊಂಡು ಕೃಷಿ ಹೊಂಡಕ್ಕೆ ಹಾರಿದ್ದಾರೆ. ಶನಿವಾರ ಮಧ್ಯಾಹ್ನದ ನಂತರ ಚೌಡರೆಡ್ಡಿ ಅನುಷಾಗೆ ಫೋನ್ ಮಾಡಿದರೂ ಸ್ವೀಕರಿಸದಿದ್ದಾಗ ಅನುಮಾನಗೊಂಡು ಗ್ರಾಮಕ್ಕೆ ಬಂದು ಹುಡುಕಾಟ ನಡೆಸಿದ್ದಾರೆ. ಕೆಂಚರ್ಲಹಳ್ಳಿ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದರು. ಕೃಷಿ ಹೊಂಡದ ಮಾಲೀಕ ಚಲಪತಿ ಮೊಬೈಲ್, ಚಪ್ಪಲಿ ಮತ್ತು ಪರ್ಸ್ಗಳನ್ನು ಕಂಡು ಕೆಂಚರ್ಲಹಳ್ಳಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೃಷಿ ಹೊಂಡದಲ್ಲಿ ಹುಡುಕಾಡಿದಾಗ ಇಬ್ಬರ ಶವಗಳು ದೊರೆತಿವೆ. ಒಬ್ಬರಿಗೊಬ್ಬರು ಒಟ್ಟಿಗೆ ವೇಲ್ ಸುತ್ತಿಕೊಂಡಿದ್ದರು. ಪೊಲೀಸರು ರಾತ್ರಿ 2 ಶವಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಕೆಂಚರ್ಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಗೌರಿಬಿದನೂರು ರಾಜ್ಯ ಹೆದ್ದಾರಿ 9ರಲ್ಲಿ ಪ್ರತಿದಿನ 1000ಕ್ಕೂ ಹೆಚ್ಚು ವಾಹನಗಳು ಸಂಚರಿಸುತ್ತವೆ. ಈ ರಸ್ತೆ ಹಿಂದೂಪುರ, ಗೌರಿಬಿದನೂರು ಹಾಗೂ ಬೆಂಗಳೂರು ಮಾರ್ಗವಾಗಿದ್ದು ತಾಲೂಕಿನ ಬಂದಾರ್ಲಹಳ್ಳಿ ಗ್ರಾಮದ ಬಳಿ ಎತ್ತಿನ ಹೊಳೆ ಕಾಮಗಾರಿ ನಡೆಯುತ್ತಿದೆ. ಆದರೆ ಕಳಪೆ ಕಾಮಗಾರಿಯಿಂದ ಪ್ರತಿದಿನ 2 ಅಥವಾ 3 ಅಪಘಾತಗಳು ನಡೆಯುತ್ತಲೇ ಇರುತ್ತದೆ. ಇದೇ ಸ್ಥಳದಲ್ಲಿ ಭಾನುವಾರದಂದು ದ್ವಿಚಕ್ರ ವಾಹನದಲ್ಲಿ ಬೆಂಗಳೂರಿನ ಕಡೆಗೆ ಹೋಗುತ್ತಿದ್ದ ಮಹಿಳೆ ಬಿದ್ದು ತಲೆಗೆ ತೀವ್ರ ಪೆಟ್ಟು ಬಿದ್ದು ಕೋಮಾಗೆ ಹೋಗುವ ಸ್ಥಿತಿ ಬಂದಿದೆ. ಈ ರಸ್ತೆ ಟೋಲ್ಗೆ ಹತ್ತಿರವಿದ್ದು ಅಧಿಕಾರಿಗಳು ಇದನ್ನ ಕಡೆಗಣಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಬಂದಹಳ್ಳಿ ಗ್ರಾಮಸ್ಥರು ದಯವಿಟ್ಟು ಈ ರೋಡ್ ಬಂದು ಏನಪ್ಪಾ ಅಂದ್ರೆ ಸ್ಟೇಟ್ ಹೈವೇ ಆಗಿರ್ತಕ್ಕಂಥ SH 9 ಆಗಿರುತ್ತೆ. ಈ ರೋಡಲ್ಲಿ ಪ್ರತಿದಿನ ಏನಿಲ್ಲ ಅಂದ್ರೂ 1000-1500 ಗಾಡಿಗಳು ಹಿಂದೂ ಕೊಟ್ಟು ಬೆಂಗಳೂರು ಹೋಗುವಂತ ಒಂದು ಮಾರ್ಗ ಆಗಿದೆ. ಈ ಒಂದು ಮಾರ್ಗದಲ್ಲಿ ಎತ್ತಿನ ಹೊಳೆ ಕಾಮಗಾರಿಯನ್ನ ಮಾಡಲಾಗಿದೆ, ಕೈಗೊಂಡಿದ್ದು. ಈ ಒಂದು ಕಾಮಗಾರಿ ಕಳಪೆ ಕಾಮಗಾರಿ ಆಗಿದ್ದು ಪ್ರತಿದಿನ ಈ ಒಂದು ರೋಡಲ್ಲಿ ಏನಿಲ್ಲ ಅಂದ್ರೂ 1000-1500 ಗಾಡಿ ಚಲಿಸುವಂತ ಒಂದು ರೋಡ್ ಆಗಿದ್ದು ಇಲ್ಲಿ 2-3 ಆಘಾತ ಪ್ರತಿದಿನ ಆಗುತ್ತೆ. ಪ್ರಸ್ತುತ ಇವತ್ತು ಇಲ್ಲಿ ಒಬ್ಬ ಲೇಡಿ ಬಿದ್ದು ಆ ಲೇಡಿ ಕೋಮಾಗೆ ಹೋಗುವಂತ ಸ್ಥಿತಿ ಪರಿಣಮಿಸಿದೆ. ದಯವಿಟ್ಟು ಟೋಲಿಂದ 1 ಕಿಲೋಮೀಟರ್ ಇದೆ ಅಷ್ಟೇ, ಟೋಲಿಂದ ನಿಯರ್ ಇರ್ತಕ್ಕಂಥ ಅಧಿಕಾರಿಗಳು ಇದನ್ನ ಕಡೆಗಣಿಸಿದ್ದು ದಯವಿಟ್ಟು ಈ ಒಂದು ರೋಡ್ ಸರಿಯಾಗಿ ಮಾಡಬೇಕಾಗಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ರಸ್ತೆಯಲ್ಲಿ ಬಿದ್ದು ಗಾಯಗೊಂಡ ಮಹಿಳೆ 49 ವರ್ಷದ ಪ್ರಶಾಂತಿ ಆಂಧ್ರಪ್ರದೇಶದ ಹಿಂದೂಪುರ ಮೂಲದ ಧರ್ಮಪುರ ಗ್ರಾಮದ ನಿವಾಸಿ ಎಂದು ಗುರುತಿಸಲಾಗಿದೆ. ಗೌರಿಬಿದನೂರು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನಿಸಲಾಗಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.
ತಾಲೂಕಿನ ಕೆ ಬತ್ತಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 25ರಲ್ಲಿನ 10 ಎಕರೆ ಮಾವಿನ ತೋಟವನ್ನ ಮುರುಗಮಲ್ಲ ಗ್ರಾಮದ ವಾಸಿ ಆಜಿ ಅನ್ಸರ್ ಖಾನ್ ಖರೀದಿ ಮಾಡಿದ್ದರು. ಪ್ರಸ್ತುತ ಮಾವಿನ ಫಸಲು ಬಂದಿದ್ದು ಪ್ರತಿದಿನ ತೋಟದ ಬಳಿ ಹೋಗಿ ತೋಟವನ್ನ ನೋಡಿಕೊಂಡು ಬರುತ್ತಿದ್ದರು. ಭಾನುವಾರ ಬೆಳಗಿನ ಜಾವ ತೋಟದ ಕಡೆ ಹೋದಾಗ ಕಳ್ಳರು ಮಾವಿನಕಾಯಿಗಳನ್ನ ಕಿತ್ತುಕೊಂಡು ಹೋಗಿರುವುದು ಗೊತ್ತಾಗಿದ್ದ ತಕ್ಷಣ ಅನ್ಸರ್ ಪತ್ತೆ ಹಚ್ಚಲು ಇಲ್ಲಿನ ಮಾಡಿಕೆರೆ ಕ್ರಾಸ್ ಬಳಿ ಇರುವ ಅಮರನಾಥ ಎಂಬುವವರ ಮಂಡಿಯಲ್ಲಿ ಕಳ್ಳತನವಾಗಿರುವ ಮಾವಿನ ಕಾಯಿಗಳು ಚೀಲಗಳಲ್ಲಿ ಕಂಡುಬಂದಿವೆ. ತಕ್ಷಣ ಈ ಮಾಹಿತಿಯನ್ನ ಪೊಲೀಸರಿಗೆ ತಿಳಿಸಲಾಗಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಐಮಾರೆಡ್ಡಿ ಗ್ರಾಮದ ಶ್ರೀನಿವಾಸ್, ವಿ ಶ್ರೀನಿವಾಸ್, ಚಿಕ್ಕವೆಂಕಟರಾಯಪ್ಪ, ಕಮಲಮ್ಮ, ಹನುಮಕ್ಕ, ವೆಂಕಟಲಕ್ಷ್ಮಿ, ವಿ ನಾಗೇಶ್, ಡಾನ್ ನಾಗೇಶ್ ಹಾಗೂ ಕಳ್ಳತನದ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡಿರುವ ಅಮರನಾಥ್ ವಿರುದ್ಧ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸರ್ಕಾರ ಮುರುಗಮಲ್ಲ ಮಾವಿನಕಾಯಿ ವ್ಯಾಪಾರದಿಂದ ಜೀವನ ಮಾಡ್ತಾ ಬಂದಿರ್ತೀನಿ. ನಮ್ಮದು ಬಾರ್ಲಹಳ್ಳಿ ಹತ್ರ ಎಬ್ರಿ ಹತ್ರ ಒಂದು ಮಾವಿನ ತೋಟ ಇರುತ್ತೆ. ಹಲವಾರು ಸಲ ಅದರಲ್ಲಿ ಸ್ವಲ್ಪ ಕಿತ್ಕೊಂಡು ಹೋಗ್ತಾಯಿದ್ರು ಮಾವಿನಕಾಯಿ. ನಿನ್ನೆ ರಾತ್ರಿ ಒಂದು 8 ಜನ ಗುಂಪು ಟೆಂಪೋಲ್ಲಿ ಬಂದು ಪೂರ್ತಿ ತೋಟ ಕಿತ್ಬಿಟ್ಟಿದ್ದಾರೆ. ಬೆಳಗ್ಗೆ ನಾನು ಹೋಗ್ತಾನೆ ಎಲ್ಲರೂ ಓಡೋದ್ರು. ಅವ್ರು ಹಿಂಬಾಲಿಸ್ಕೊಂಡು ನಾವು ಹೋಗೋವರೆಗೂ ನಮಗೆ ಮಾವಿನಕಾಯಿಗಳಿಂದ ಹೊಡಿಯೋಕ್ಕೆ ಬಂದರು. ನಾನು ಬೇರೆಯವ್ರಿಗೆ ನಮ್ಮ ಅಣ್ಣನಿಗೆ ಅವ್ರಿಗೆ ಕರ್ಕೊಂಡು ಹೋಗೋವರೆಗೂ ಮಂಡಿಯಲ್ಲಿ ಕಾಯಿ ಇಳಿಸ್ಬಿಟ್ಟು ಓಡೋಗಿದ್ದಾರೆ. ಆವಾಗ ಮಂಡಿ ಮಾಲೀಕರನ್ನ ಹೋಗಿ ನಾವು 112 ಫೋನ್ ಮಾಡಿಬಿಟ್ಟು ಬೇರೆ ಕಡೆ ಇದ್ದು ಮಂಡಿ ಮಾಲೀಕ ಬರಲಿ ಅಂತ ವೆಯ್ಟ್ ಮಾಡಿದ್ರು. ಮಂಡಿ ಮಾಲೀಕ ಬಂದ ಮೇಲೆ 112 ಅವರು ನಾವಿಬ್ಬರು ಹೋಗಿ ಅವ್ರನ್ನ ವಿಚಾರಣೆ ಮಾಡಿದ್ರು. ಈ ಮಾವಿನಕಾಯಿ ಯಾರು ತಂದಿರೋದು ಏನು ಅಂತ ಹೇಳಿದ್ರೆ, ಇಂಥವ್ರು ಮಾವಿನಕಾಯಿ ನಮ್ಮ ತಂದು ಹಾಕಿ ನಿಮ್ಮ ಮಂಡಿಯಲ್ಲಿ ಮಾವಿನಕಾಯಿ ಹಾಕಿದ್ದೀವಿ ಅಂತ ಹೇಳಿದ್ರು. ನಾನು ಅದು ನೋಡೋಕ್ಕೆ ಬಂದಿದ್ದೀನಿ, ಅದು ಚೀಲಗಳು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸರಿ, ಇವ್ರು ಎಷ್ಟು ದಿವಸದಿಂದ ನಿಮ್ಗೆ ತಂದು ಹಾಕ್ತಾಯಿದ್ದಾರೆ ಅಂದರೆ 1 ತಿಂಗಳಿಂದ ತಂದು ಹಾಕ್ತಾಯಿದ್ದಾರೆ, ಎಲ್ಲ ನಾನು ಮಾರ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಅವರು. ಈ ನಮ್ಮ ತೋಟ ಸುಮಾರು ನಮಗೆ ಒಂದು 10 ಲಕ್ಷವರೆಗೂ ನಷ್ಟ ಆಗಿದೆ. 12 ಎಕರೆ ತೋಟ ಅದು. ಈವರೆಗೂ ಕಿತ್ಕೊಂಡೋಗಿ ಸುಮಾರು 10 ಲಕ್ಷ ನಮ್ಗೆ ನಷ್ಟ ಆಗಿದೆ. ಮತ್ತು ಈ ಮಂಡಿ ಮಾಲೀಕರಿಗೆ ವಿಚಾರಿಸಿದಾಗ ಇಲ್ಲಪ್ಪ ಅವರು 1 ತಿಂಗಳಿಂದ ನಮ್ಗೆ ತಂದು ಹಾಕ್ತಾಯಿದ್ದಾರೆ ಮಾವಿನಕಾಯಿಗಳು ಅಂತ ಹೇಳಿದಾಗ ಅವ್ರ ಫೋನ್ ನಂಬರು, ಅವ್ರ ಅಡ್ರೆಸ್ ಎಲ್ಲನೂ ಕೊಟ್ಟಿದ್ದಾರೆ. ಅದನ್ನು ಇದು ಮಾಡಿಬಿಟ್ಟು ನಾವು ಗ್ರಾಮಾಂತರ ಠಾಣೆಗೆ ಬಂದು ಅವ್ರ ಮೇಲೆ FIR ಮೊಕದ್ದಮೆ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ಕೂಲಿಯವ್ರಿಗೆ ಇಟ್ಟರೆ ಕಾವಲಿ ಇಕ್ಕಕ್ಕೆ ಹೋದರೆ ಇವರು 10 ಜನ 15 ಜನ ಬರ್ತಾರೆ, ನಮಗೆ ಸಾಯಿಸೋಕ್ಕೆ ಹಿಂದಕ್ಕೆ ಹೋಗಲ್ಲ ಅಂತ ಯಾಕೆ ಕೂಲಿಯವರು ಅಲ್ಲಿ ಕಾವಲಿ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಇವ್ರ ಮೇಲೆ ಕ್ರಮ ಜರುಗಿಸ್ಬೇಕಂತ, ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ಬೇಕಂತ ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆಗೆ ಬಂದು ದೂರು ನೀಡಿರ್ತೀವಿ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಯುವಕ ಯುವತಿಯ ಸರಸ ಸಲ್ಲಾಪ, ಸಾರ್ವಜನಿಕರಿಗೆ ಕಿರಿಕಿರಿ, ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಏನಿದು ಅನಾಚಾರ? ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಿರುವ ಡೆಂಗ್ಯೂ ಪ್ರಕರಣಗಳು, ಜಿಲ್ಲಾಧಿಕಾರಿಗಳ ನಿರ್ದೇಶನವನ್ನ ಗಾಳಿಗೆ ತೂರಿದ ಅಧಿಕಾರಿಗಳು, ರೋಗಗಳ ತಾಣವಾದ ಆರೋಗ್ಯ ಕೇಂದ್ರ. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಯುವಕ ವಿದ್ಯಾಟಕ್ಕೆ ಬಲಿ, ಕಣ್ಣುಗಳನ್ನು ದಾನ ಮಾಡಿ ಸಾರ್ಥಕತೆ ಮೆರೆದ ಪೋಷಕರು. ಹಬ್ಬದ ಕೊಡುಗೆ ನೀಡಿದ ಶಾಸಕ ಪ್ರದೀಪ್ ಈಶ್ವರ್, ಮನೆ ಮನೆಗೆ ಭೇಟಿ ನೀಡಿ ಬಾಗಿನ ವಿತರಣೆ, ಮಹಿಳೆಯರು ಫುಲ್ ಖುಷ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.